ಎಲ್ರಿಗೂ ನಮಸ್ಕಾರ. ನಾನು ಹೇಳೋದೇನೆಂದರೆ, ಲಾಲ್ಬಾಗ್ ನಮಗೆ ಸಿಕ್ಕ ಒಂದು ದೇವರು ಕೊಟ್ಟ ವರ. ಎಷ್ಟು ಜನ ವಾಕ್ ಮಾಡ್ತಾರೆ, ಎಷ್ಟು ಜನ ಎಕ್ಸಸೈಸ್ ಮಾಡ್ತಾರೆ, ಯೋಗ ಮಾಡ್ತಾರೆ. ಇಲ್ಲೊಂದು ಪವರ್ ಇದೆ. ಆ ಪವರ್ ಏನಂತ, ಸಸ್ಯ ರಾಶಿ, ಸಸ್ಯಗಳ ಸಮೂಹ, ನಡೆದಾಡುವ ದಾರಿ, ಈ ರೀತಿ ಅನೇಕ ಜಾಗಗಳಿದೆ. ವಯಸ್ಸಾದವರು ವೀಲ್ ಚೇರಲ್ಲಿ ಬರ್ತಾರೆ, ಕರ್ಕೊಂಡು ಬರ್ತಾಯಿರ್ತಾರೆ. ನೋಡೋಕ್ಕೆ ಒಂದು ಖುಷಿಯಾಗುತ್ತೆ. ನಮಗೆ ವರದಾನ ನೀಡಿದ ಈ ಭೂತಾಯಿ ಒಂದು ನಮಸ್ಕಾರ. ಹೆಚ್ಚು ವಿಶ್ಲೇಷಣೆ ಬೇಡ, ಎಲ್ರಿಗೂ ಗೊತ್ತಿದೆ ಈ ಜಾಗ. ಆದರೆ ಮನಸ್ಸು ಮಾಡಿ ಮನೆಯಿಂದ ಹೊರಟು ಬಂದರೆ ನೋಡಿ, ವಿಶ್ರಾಂತಿ ತಗೋತಾ ಇದ್ದಾರೆ. ಇಲ್ಲಿ ವಿಶ್ರಾಂತಿ ತಗೋತಿದ್ದಾರೆ. ವಾಕ್ ಮಾಡಿ 6 ಗಂಟೆಗೆ ಇಲ್ಲಿದ್ದರೆ ತುಂಬ ಒಳ್ಳೆಯದು. ಆದರೆ ಆಗದೇ ಇದ್ದವರು ನಿಧಾನಕ್ಕೆ ಬನ್ನಿ. 7ರಿಂದ 8ವರೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ವಾರದಲ್ಲಿ ಒಂದು ದಿವಸ, ಕೊನೆ ಪಕ್ಷ ಒಂದು ದಿವಸ ಬಂದ್ರೂ ಸಾಕು. ಎಷ್ಟು ಜನ ನೋಡ್ತಿದ್ದೀನಿ ನೋಡಿ, ಅಲ್ಲಿ ರಾಶಿ ರಾಶಿ ಜನ ಹೋಗ್ತಾಯಿದ್ದಾರೆ. ಅವರು ನೋಡಿದ್ರೆ ಪ್ರತಿ ದಿವಸ ಬರಬೇಕನ್ಸುತ್ತೆ. ಆದರೆ ನಮಗಾಗಬೇಕಲ್ಲ, ಪ್ರತಿ ದಿವಸ ಬರೋಕ್ಕಾಗಲ್ಲ. ಹತ್ತಿರ ಇರೋರು ಬರ್ತಾರೆ, ದೂರ ಇರೋರು ಸ್ವಲ್ಪ ಪ್ರಯತ್ನ ಪಟ್ಟರೆ, ಮನಸ್ಸು ಮಾಡಿದರೆ ಬರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಪುಷ್ಪಗಳು, ಗಿಡಗಳು, ವಿಧ ವಿಧವಾದ ಪುಷ್ಪಗಳು, ಅವನ್ನು ನೋಡ್ತಾ ಇದ್ದರೆ ಕಣ್ಣಿಗೆ ಆನಂದ. ನಿಮಗೆ ಎಲ್ಲವನ್ನು ಮರೆತು, ದುಃಖಗಳನ್ನೆಲ್ಲ ಮರೆತು, ನೋವುಗಳನ್ನೆಲ್ಲ ಮರೆತು ನೋಡಿ, ಹಿಂಡು ಹೋಗ್ತಾ ಇದ್ದಾರಲ್ಲ ಜನ. ಅವರೆಲ್ಲ ಏನಕ್ಕೆ ಬರ್ತಾರೆ? ಮನೇಲಿ ಕೆಲಸಗಳಿರುತ್ತೆ, ಅವ್ರಿಗೂ ಕೆಲಸ ಇದೆ, ಎಲ್ರಿಗೂ ಕೆಲಸ ಇದೆ. ಕೆಲಸದ ಮಧ್ಯೆ ಬಿಡು ಮಾಡಿಕೊಂಡು ನೀವು ಸ್ವಲ್ಪ ಬಂದು ಇಲ್ಲಿ ಓಡಾಡಿದರೆ, ಇಲ್ಲಿ ಜನ ನೋಡಿದರೆ ಸಾಕು, ಮತ್ತೆ ಬರ್ಬೇಕನ್ಸುತ್ತೆ. ನಮ್ಮ ಮಗ ಅವರು ಕರ್ಕೊಂಡು ಬರ್ತಾಯಿದ್ದಾರೆ. ಪ್ರತಿ ವಾರ ಬರ್ತಾಯಿದ್ದೀವಿ. ಇವತ್ತು ಅವ್ರ ಸ್ನೇಹಿತರ ಜೊತೆ ಬಂದಿದ್ದರು, ಅದರಿಂದ ನಾನು ಒಬ್ಬಳೇ ವಾಕ್ ಮಾಡ್ತಾಯಿದ್ದೀನಿ. ನನಗೆ ಇಷ್ಟು ಸಮಯ ಅಂತ ನಿಗದಿ ಮಾಡಿದ್ದಾರೆ. ಆ ಸಮಯಕ್ಕೆ ಆ ಜಾಗಕ್ಕೆ ಹೋಗಿ ತಲುಪಿಬಿಟ್ರೆ ಮತ್ತೆ ನನಗೆ ಕರ್ಕೊಂಡೋಗಿ ಸುರಕ್ಷಿತವಾಗಿ ಮನೆ ತಲುಪಿಸ್ತಾರೆ. ನೋಡಿ, ಕಾಣ್ತಾ ಇದೆಯಾ? ಇವರೆಲ್ಲ ಕೆಲಸ ಇಲ್ಲದೆ ಬರೋಲ್ಲ, ಕೆಲಸ ಇದ್ದು ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು, ಒಂದು ಹಠ ಇರಬೇಕು. ಹಠದಿಂದ ನಿಮಗೆ ಲಾಭ ಇದೆ. ಪಶ್ಚಿಮದ ಗೇಟ್ ಕಡೆಗೆ ನಾನು ಹೋಗ್ತಾಯಿದ್ದೀನಿ. ಒಂದು ವ್ಯೂ ತೋರಿಸ್ತೀನಿ ನಿಮಗೆ. ಜಾಸ್ತಿ ಹೊತ್ತು ಮಾತಾಡಿ ನಿಮ್ಮ ಸಮಯ ಹಾಳು ಮಾಡೋದಿಲ್ಲ. ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದ. ಪರಿಸರ ಪ್ರೇಮಿಗಳೆಲ್ಲ ಬರ್ತಾಯಿದ್ದಾರೆ, ಓಡಾಡ್ತಾಯಿದ್ದಾರೆ. ಎಲ್ಲರೂ ಬಂದು ಇಲ್ಲಿಯ ಜಾಗದ ಮಹಿಮೆ ಹಾಗೂ ಇಲ್ಲಿಯ ಮಹತ್ವವನ್ನು ಅರಿತು ಸಮಯವನ್ನು ಇಲ್ಲಿ ಕಳೆದಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಧನ್ಯವಾದಗಳು.